ಆರ್ಯ ಸರ್ ಫೋನ್ ಮಾಡಿದ್ರು, ಎಲ್ಲಮ್ಮ ಹೋಗಿದೆ? ಗಾಬರಿ ಪಡೋ ಅವಶ್ಯಕತೆ ಇಲ್ಲಪ್ಪ. ನಾನ್ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀನಿ. ಬರ್ತಾ ಫೋನ್ ಸ್ವಿಚ್ ಆಫ್ ಆಯ್ತು ಅಷ್ಟೇ. ದೇವಸ್ಥಾನಕ್ಕ ಯಾಕೆ? ನಂಗ್ ನಿಜ ನಂಬಕ್ಕಾಗ್ತಿಲ್ಲ ಗೊತ್ತಾ. ಏನಾಯ್ತು ಅನು, ಇಷ್ಟೊಂದು ಖುಷಿಯಾಗಿದ್ಯಾ? ನಂಗ್ ಕೆಲ್ಸ ಹೋಯ್ತು ಅನ್ನೋದನ್ನ ನಾನ್ ಮನೇಲಿ ಹೇಳ್ದಲೆ ಹೊರಟ್ನಾ. ಹೊರಟ್ಯಾ? ಎಲ್ಲಿಗೆ? ಅದೇ ಗೊತ್ತಿಲ್ಲ ಕಣೆ. ಒಳ್ಳೆ ಹುಚ್ಚಿ ತರ ಇಡೀ ರೋಡ್ ಎಲ್ಲ ಅಲ್ದಾಡ್ತಿದೆ ಗೊತ್ತಾ. ರೋಡಲ್ಲಿ ನಂಗೊಬ್ಬ ಫಕೀರ ಸಿಗ್ದ. ಅವ್ನ್ ಸಿಕ್ಬಿಟ್ಟು ನಿಂಗ್ ಉತ್ತರ ಸಿಗ್ಬೇಕು ಅಂದ್ರೆ ನೀನ್ ಗಣೇಶನ್ ದೇವಸ್ಥಾನಕ್ ಹೋಗು ಅಂದ. ನಂಗ್ ತಾನೇ ಬೇರೆ ಯಾವ ಜಾಗ ಇದೆ ಹೇಳು ನನ್ ದುಃಖನ ಹೇಳ್ಕೊಳಕ್ಕೆ. ಅವ್ನ್ ಹೇಳಿದ ತಕ್ಷಣ ಹೊರಟ್ಬಿಟ್ಟೆ. ಆಮೇಲೆ ದೇವಸ್ಥಾನದ ಒಳಗಡೆ ಹೋಗಿ ನನ್ ದುಃಖನೆಲ್ಲ ಹೇಳ್ಕೊಂಡ್ ಹೊರಗ್ ಬಂದ್ರೆ ಯಾರ್ ಸಿಕ್ಕಿದ್ರು ಹೇಳು? ಯಾರು? ಸಾಕ್ಷಾತ್ ಗಣೇಶನೇ ಸಿಕ್ಬಿಟ್ನಾ? ಇನ್ಯಾರು? ಆರ್ಯವರ್ಧನ್ ಸರ್ ಕಣೆ, ಆರ್ಯವರ್ಧನ್. ನಿಜವಾಗ್ಲೂನಾ? ಹಾ ಅನು, ನೀನ್ ಯಾಕ್ ನನ್ನ ಮೀಟ್ ಮಾಡಿಲ್ಲ? ಐ ಟ್ರಸ್ಟ್ ಯು ಅನು. ನೀನ್ ನಾಳೆಯಿಂದ ಆಫೀಸಿಗೆ ಬಾ ಅಂದ್ರು ಕಣೆ. ವಾವ್ ಅನು, ಹೊಡ್ದಿಯಲ್ಲ ಜಾಕ್ ಪಾಟು. ಹಾ, ಎರಡರಲ್ಲಿ ಒಂದ್ ಮುಟ್ಟು. ಯಾಕೆ? ಮುಟ್ಟಿ ಹೇಳ್ತೀನಿ. ರಮ್ಯಾ, ಸತಾಯಿಸ್ಬೇಡ, ಮುಟ್ಟು. ರಮ್ಯಾ, ಅಂತದೇನಾಯ್ತು ಅಂತ ಹೇಳ್ಬಿಟ್ಟು ಹೋಗು. ಅನು, ಚೆನ್ನಾಗಿದ್ಯಾ? ನನ್ ತವ್ರು ಮನೆಗೆ ಹೋದಾಗ ನಮ್ಮಣ್ಣ ನಿನ್ಗೆ ಹಬ್ಬಕ್ಕೆ ಅಂತ ಕೊಡ್ಸಿದ್ದು. ಎತ್ತಿ ಮೇಲ್ಗಡೆ ಇಟ್ಟಿದ್ರು ತೆಗ್ದಾಕೊಂಡಿದ್ಯಲ್ಲ, ಇದನ್ನ ಹಾಕೊಂಡು ಆಫೀಸ್ಗೆ ಹೋದ್ರೆ ಇಡೀ ವರ್ಷ ಹಬ್ಬಕ್ಕೆ ಏನೇ ಹಾಕೋತ್ಯಾ? ಅಮ್ಮ, ಆಫೀಸಲ್ಲಿ ಎಲ್ರು ಹೊಸ ಬಟ್ಟೆ ಹಾಕೊಂಡ್ ಬರ್ತಾರ ಗೊತ್ತಾ. ಅವರೆಲ್ಲ ಇರೋರು ಕಣೆ. ಹೋಗ್ಲಿ, ಮೀರಾ ಮೇಡಮ್ನು ನೋಡಿದ್ಯಾ? ಅವ್ರು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ತಾರೆ ಅಂತ. ಯಾರು? ಇಷ್ಟೇ ಹಾಕೊಂಡು ಟಿಕ್ಕಿ 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 ಅಂತ ಕಾಲ್ನೆಲ್ಲ ತೋರ್ಸ್ಕೊಂಡ್ ಬರ್ತಾಳಲ್ಲ ಅವಳ? ಅಮ್ಮ, ಆರ್ಯವರ್ಧನ್ ಸರ್ನ ನೋಡಿದ್ಯಾ? ಅವ್ರು ಎಷ್ಟು ಟಿಪ್ ಟಾಪ್ ಆಗಿ ರೆಡಿ ಆಗ್ತಾರೆ ಅಂತ. ಅಮ್ಮ ರೀ, ಕೇಳಿಸ್ಕೊಂಡ್ರಾ? ನಾನೆಲ್ಲೇ ಕೇಳಿಸ್ಕೊಂಡೆ, ಹೊರಗಡೆ ಹೋಗಿದ್ನಲ್ಲ. ಈಗ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹೊಸ ಬಟ್ಟೆ ಏನಕ್ಕೆ ಹಾಕೊಂಡಿದ್ಯಾ ಅಂದ್ರೆ ಯಾರು ನೋಲ್ಸ್ಕೊತಾಳೆ ಗೊತ್ತಾ? ಆರ್ಯವರ್ಧನ್ ಅವ್ರನ್ನ. ಲೇ, ಅವರು ಒಂದಿನದ ಖರ್ಚು ನಮ್ದು ಇಡೀ ಜನ್ಮ ಆಗುತ್ತೆ. ಅವ್ರೆಲ್ಲಿ ನಾವೆಲ್ಲಿ? ಒಂದ್ ದಿವಸ ಹಾಕೊಂಡ್ರೆ ಏನಾಗಲ್ಲ ಅಲ್ವಾ ಅಪ್ಪ? ಹ್ಞೂ ಮಗ. ಚನ್ನಪಟ್ಟಣದ ಬೊಂಬೆ ತಲೆ ಆಡ್ಸೋ ಗಂಡ, ದಂತದ ಗೊಂಬೆ ತರ ರೆಡಿ ಆಗಿರೋ ಮಗಳು. ನಿಮ್ಮಿಬ್ರು ಮಧ್ಯ ನಾನು ದೃಷ್ಟಿ ಬೊಂಬೆ. ಕೊನೆಗೂ ಒಪ್ಕೊಂಡಲ್ಲ ನನ್ ಡ್ರೆಸ್ ಚೆನ್ನಾಗಿದೆ ಅಂತ. ಕೊಡ್ಸಿರೋದು ಯಾರು? ನಮ್ಮಣ್ಣ. ಊರ್ಗಿಲ್ದೇ ಇರೋ ಅಣ್ಣ. ರೀ, ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಇವಾಗ ಈಗ ನೀವಿಬ್ರು ಜಗಳ ಸ್ಟಾರ್ಟ್ ಮಾಡ್ಬೇಡಿ. ಡಬ್ಬಿ ರೆಡಿನಾ? ಲೇ 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 ಇರೇ, ಅದು ಸುಬ್ಬುದು. ನಿನ್ಗೆ ನಾನು ಹಾಕೊಡ್ತೀನಿ. ಹೊಸ ಬಟ್ಟೆ ಹಾಕೊಂಡು ಬಂದ್ಬಿಟ್ಲು. ಗಂಡನ್ನ ಬಿಟ್ಕೊಡಲ್ಲ ಅಲ್ಲ? ನಿನಗೆ ಮದ್ವೆ ಆಗ್ಲಿ, ಆಗ ನೀನು ಹಾಗೇನೆ. ಆರ್ಯವರ್ಧನ್ ಸರ್ಗೂ ಹಾಕಿದ್ಯಾ? ಇದು ನಿನ್ಗೆ, ಇದು ಆರ್ಯ ಸರ್ಗೆ. ನಾನು ಆರ್ಯವರ್ಧನ್ ಸರ್ಗೂ ಊಟ ತಗೊಂಡು ಹೋಗ್ತಿದ್ಯಾ? ಹ್ಞೂ ಅಪ್ಪ, ಆರ್ಯವರ್ಧನ್ ಸರ್ಗೆ ಮನೆ ಊಟ ಅಂದ್ರೆ ತುಂಬಾನೇ ಇಷ್ಟ. ಅಷ್ಟೇ ಅಲ್ಲ, ಅವ್ರು ತುಂಬಾನೇ ಹೆಲ್ತ್ ಕಾನ್ಶಿಯಸ್ಸು. ತಿನ್ನೋದಿಷ್ಟು, ಆದ್ರೆ ಸಖತ್ ಫಿಟ್ಟು. ತಲೆಲಿ ಗಡ್ದಲೆಲ್ಲ ಬಿಳಿ ಕೂದಲು ಬಂದ್ಬಿಡೈತಲೆ. ಬಿಳಿ ಕೂದ್ಲಿದ್ರೆ ಏನಂತಮ್ಮ, ಆಫೀಸಲ್ಲಿ ಅವರೇ ಹೆಂಗಂಡ್ ಎನರ್ಜೆಟಿಕ್ ಗೊತ್ತಾ. ಅದು ಅಲ್ದಲೆ ಅವರು ತುಂಬಾನೇ ತಾಳ್ಮೆ. ಅವ್ರ ಸ್ವಭಾವನೇ ತುಂಬಾ ಗ್ರೇಟು. ಅದಕ್ಕೆ ಅವ್ರಂದ್ರೆ ನಂಗೆ ತುಂಬಾ ಇಷ್ಟ. ಇಷ್ಟ ಅಂದ್ರೆ ಅವ್ರಿಗೆ 1000 ಬಿಸ್ನೆಸ್ ಟೆನ್ಷನ್ಗಳಿರುತ್ತೆ. ಅವ್ರು ಅದನ್ನೆಲ್ಲ ತುಂಬಾ ತಾಳ್ಮೆಯಿಂದ ಹ್ಯಾಂಡಲ್ ಮಾಡ್ತಾರೆ. ಅದಕ್ಕೆ ಆ ಸ್ವಭಾವ ನಂಗೆ ಇಷ್ಟ ಆಯ್ತು ಅಷ್ಟೇ. ಅನು, ನಿಮ್ ಸರ್ಗೆ ಲೇಟಾಗಿ ಹೋದ್ರೂ ಪರವಾಗಿಲ್ವಾ? ಅಯ್ಯೋ,
ಲೇಟ್ ಆಯ್ತು ನಂಗೆ. ಅಪ್ಪ ನಾನ್ ಬರ್ತೀನಿ. ಅಮ್ಮ ಬಾಯ್. ಸರಿಮಾ. ಬಾಯ್. ಮೈ ಐ ಕಮ್ ಇನ್ ಸರ್? ಎಸ್ ಕಮಿಂಗ್. ಅನು, ಪ್ರಾಬ್ಲಮ್ಸ್ ಎಲ್ಲ ಕಡೆ ಇರ್ತವೆ, ಸೊಲ್ಯೂಷನ್ಸ್ ಹುಡುಕೋದು ತುಂಬ ಮುಖ್ಯ. ನನಗೆ ಚಿಕ್ಕ ವಯಸ್ಸಿಂದಲೂ ಈ ಥರದ ಗೇಮ್ ಮೇಲೆ ಸ್ಪೆಷಲ್ ಇಂಟ್ರೆಸ್ಟ್. ನೀನು ಯಾವತ್ತಾದರೂ ಆಡಿದ್ಯಾ? ಹಾಂ ಸರ್, ಕಳ್ದೋಗಿರೋ ಇಲ್ಲಿನ ಗಣೇಶನ ಹತ್ರ ಸೇರ್ಸೋಕೆ ದಾರಿ ಹುಡುಕ್ಬೇಕು. ಮತ್ತೆ ಸರ್, ಈ ಚಿತ್ರಕ್ಕೆ ದೊಡ್ಡ ಅರ್ಥನೇ ಇದೆ. ನಮ್ಮಪ್ಪ ಯಾವಾಗಲೂ ಹೇಳೋರು, ಇಲಿ ನಮ್ಮ ಮನಸ್ಸಿದ್ದಂಗೆ ಅದನ್ನು ಕಂಟ್ರೋಲಿಗೆ ತಂದರೆ ಮಾತ್ರ ಗೆಲುವು ಅಂತ. ಮನಸ್ಸನ್ನ ಕಂಟ್ರೋಲ್ ತಗೊಳ್ಳೋಕ್ಕೆ ಗಣೇಶನ ಆಶೀರ್ವಾದ ತುಂಬಾ ಮುಖ್ಯ ಸರ್. ರೈಟ್. ಇವತ್ತು ನೀನು ಮಾಡಬೇಕಾಗಿರೋ ಕೆಲಸನೂ ಅದೇನೆ. ನಿನ್ನ ದಾರಿನ ನೀನೇ ಹುಡುಕಬೇಕು. ನಾನು ನನ್ನ ಇನ್ಫ್ಲೂಯೆನ್ಸಿಂದ ಹರ್ಷನ್ ಹತ್ರ ಮಾತಾಡಿ ನಿನ್ನ ಕೆಲಸನ ನಿನಗೆ ವಾಪಸ್ ಕೊಡಿಸ್ಬೋದು. ಆದರೆ ನೀನಿಲ್ಲಿರೋಷ್ಟು ದಿನ ಎಲ್ಲರೂ ಈ ಕೆಲಸ ನಿನಗೆ ವಾಪಸ್ ಸಿಕ್ಕಿದ್ದು ಆರ್ಯ ಸರಿಂದ ಅಂತ ಮಾತಾಡ್ಕೋತಾರೆ. ನಿನ್ನ ಕೆಲಸ ವಾಪಸ್ ಪಡ್ಕೊಳ್ಳೋಕ್ಕೆ ನಿನ್ನಲ್ಲಿ ಕ್ಯಾಲಿಬರ್ ಇದೆ ಅಂತ ನನಗೆ ಗೊತ್ತು. ನಿನಗೆ ಈ ಕೆಲಸ ಅವಶ್ಯಕತೆ ಇದೆ ಅಲ್ವಾ? ತುಂಬ ಮುಖ್ಯ ಸರ್. ಹಾಗಾದರೆ ನಿನ್ನನ್ನು ನೀನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಇದೇ ಒಳ್ಳೆಯ ಅವಕಾಶ. ಅನು, ಒಳ್ಳೆಯ ಅವಕಾಶ ಸಿಗೋದು ಬಹಳ ಅಪರೂಪ. ಜಸ್ಟ್ ಗ್ರ್ಯಾಬ್ ಇಟ್. ಹರ್ಷ ಚಿಕ್ಕ ವಯಸ್ಸಿಂದ ತುಂಬ ಮುದ್ದಾಗಿ ಬೆಳೆದಿರೋನು, ಹಠದ ಸ್ವಭಾವ. ನೀನು ಅವನ್ನ ಹೇಗೆ ಕನ್ವಿನ್ಸ್ ಮಾಡ್ತೀವೋ ನನಗೆ ಗೊತ್ತಿಲ್ಲ. ಬಟ್ ಐ ನೋ ಯು ವಿಲ್ ಕನ್ವಿನ್ಸ್ ಹಿಮ್. ಬಟ್ ಸರ್, ಅವ್ರು ನನ್ನ ಹತ್ರ ಮಾತಾಡ್ತಾರಾ? ಅದನ್ನು ನಾನು ನೋಡ್ಕೊಳ್ತೀನಿ, ಡೋಂಟ್ ವರಿ. ಅನು, ನಿನಗೆ ನಿನ್ನ ಮೇಲೆ ನಂಬಿಕೆ ಇರಲಿ, ಇದನ್ನು ನೀನು ಮಾಡ್ತೀಯ ಅಂತ. ಎಸ್ ಸರ್, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಗುಡ್. ಆಲ್ ದ ಬೆಸ್ಟ್.